ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಇಷ್ಟೇ ಅಡಿಕೆ ಸಸಿ ಹಾಕಕ್ಕೆ ಈ ಥರ ಗುಂಡಿ ಹೊಡಿಬೇಕು, ಆ ಥರ ಗುಂಡಿ ಹೊಡಿಬೇಕು ಅಂತೆಲ್ಲ ಹೇಳ್ತಾರಲ್ವಾ, ಆ ಥರ ಏನಿಲ್ಲ. ಸಿಂಪಲ್ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ನೋಡ್ರಿ, ಇವೇ ನಾವು ಹಾಕಿರೋ ಅಡಿಕೆ ಸಸಿ. ಈ ಅಡಿಕೆ ಸಸಿ ಮಾಡೋಕ್ಕೆ ನಾವು ತುಂಬ ಕಷ್ಟಪಟ್ಟಿಲ್ಲ. ಸಿಂಪಲ್ ಏನಂದರೆ, ಇಲ್ಲೇ ತೋಟದ ಮಣ್ಣಿದು, ಇದು ಇಲ್ಲಿ ನಮ್ಮ ತೋಟದ ಮಣ್ಣೆ. ಎಷ್ಟು ಚೆನ್ನಾಗಿ ಒಂದು 3 ದಿನದಿಂಚೆ ಕುರ್ಜಿ ಹಾಕಿದ್ವಿ. ಆ ಮಣ್ಣು ಕುರ್ಜಿ ಹದ ಮಾಡಿ 1 ವಾರ ಬಿಟ್ಟು ನೀರು ಬಿಟ್ಟು ಚೆನ್ನಾಗಿ ಹದ ಮಾಡಿ ಮತ್ತೆ ಕುರ್ಜಿ ಪ್ಯಾಕೆಟ್ ಮಾಡಿದ್ದೀವಿ. ಇದು ಈಗ ಬಂದಿರೋದು. ಈಗ ಆಲ್ರೆಡಿ 1.5 ವರ್ಷದ ಸಸಿಗಳಿವು. ಈಗ ನೆಲ ಕುಣಕ್ಕೆ ಇವು ಬಂದಿದ್ದಾವೆ. ಈಗ ಹಾಕಿರೋ ತೋರಿಸ್ತೀನಿ ಬರ್ರಿ. ಇವು ನೋಡ್ರಿ, ಈಗ ಇವು ನಮ್ಮ ತೋಟದವೆ ಬೀಜ. ನಮ್ಮ ತೋಟದ ಬೀಜದಿಂದ ಇವನ್ನ ಈಗ ಹಾಕಿರೋದು ನೋಡಿ. ಈಗ ಹೆಂಗಿದ್ದಾವೆ, ಮಿನಿಮಮ್ 650 ಸಸಿ ಇದೆ ಇಷ್ಟರಲ್ಲಿ. ಯಾವ ರೀತಿ ಬಂದಿದೆ ನೋಡಿ. ನಾವು ಅಂದ್ಕೊಳೋದಷ್ಟೇ, ಇದು ಎಂಥ ಮಣ್ಣು, ಇಲ್ಲಿನ ಮಣ್ಣೆ. ಈಗ ಇಲ್ಲಿನ ಮಣ್ಣೆ ತೆಗೆದು ಇದಕ್ಕೆ ಹಾಕಿ ಅದೇ ಜಾಗದ ಮೇಲೆ ಇಟ್ಟಿದ್ದೀವಿ. ಎಷ್ಟು ಅಚ್ಚುಕಟ್ಟಾಗಿ ಇಟ್ಟಿದ್ದೀವಿ ನೋಡಿರಿ. ಇಷ್ಟೇ ಸಿಂಪಲ್. ಏನು 24 ಗಂಟೆ ನೀರು ಬೀಳಬೇಕು. ಆ ವ್ಯವಸ್ಥೆಗೆ ಬೋರ್ ಇದೆ ಅಲ್ಲಿ ನೋಡಿ. ಅಲ್ಲಿ ಬೋರ್ ಇದೆಯಲ್ಲ, ಆ ಬೋರ್ ಇದೆ ಬೋರು. ಈ ಬೋರಿಂದ ಇಲ್ಲಿಗೊಂದು ಪೈಪ್ ಹಾಕ್ಸ್ತೀನಿ. ಪೈಪ್ ಹಾಕ್ಸ್ಬಿಟ್ರೆ ಅಲ್ಲಿ ಮೋಟ್ರ್ ಆನ್ ಮಾಡಿದ ತಕ್ಷಣವೇ ಇದರಲ್ಲಿ ಡೈಲಿ 24 ಗಂಟೆ ನೀರು ಬರಬೇಕು ಇಲ್ಲಿಗೆ. ಆ ಥರ ವ್ಯವಸ್ಥೆ ಮಾಡಿದ್ವಿ. ಇದರಲ್ಲಿ ಬೇರು ಹೋಗಿರ್ತಾವಲ್ಲ, ಅಂದರೆ ಬೀಜದಲ್ಲಿ ಬೇರು ಹೋಗಿರ್ತವೆ ನೋಡಿ. ಇದು ನಾವು ಬೀಜಕ್ಕೆ ಮಾಡ್ಕೊಂಡಿರ್ತೀವಲ್ಲ, ಅದರಲ್ಲಿ ಬೇರು ಬಂದಿರ್ತವೆ. ಆದರೆ ಏನಾಗಿರುತ್ತೆ, ಪ್ಯಾಕೆಟ್ ಮಾಡೋಕ್ಕೆ ಇದು ಅನುಕೂಲ ಆಗಿರಲ್ಲ ಅಂಥೇಳಿ ನಾವು ಬಿಸಾಕ್ತೀವಿ. ಆದರೆ ಇವನ್ನ ನಾವು ಬಿಸಾಕಲ್ಲ, ನಮ್ಮ ತೋಟಕ್ಕೆ ನಾವು ಹಾಕ್ತೀವಿ. ಯಾವ ರೀತಿ ಹಾಕ್ತೀವಿ ಅಂದರೆ ನೋಡ್ರಿ, ಇಲ್ಲಿ ಇದನ್ನು ಹಂಗೆ ನೆಲದಲ್ಲಿ, ಬರೀ ಇಷ್ಟೇ ನೆಲದಲ್ಲಿ ಈ ಥರ ಗುಂಡಿ ತೆಗೆದು ಹಿಂಗೆ ಊರ್ಬಿಟ್ರೆ ಇಷ್ಟೇ ನೋಡ್ರಿ. ಈ ಥರ ತೆಗೆದು ಬಿದ್ದು ನೋಡ್ರಿ, ಹಿಂಗೆ ಊರಿ ಇದು ಮಣ್ಣು ಮುಚ್ಚಿಬಿಟ್ರೆ ಇದೇ ಜಾಗದಲ್ಲಿ 1 ವರ್ಷ ಬಿಟ್ಟಾದಮೇಲೆ ಈ ಥರ ಬರ್ತವೆ ಸಸಿಗಳು ನೋಡ್ರಿ. ಈ ಥರ ಬೀಜದ ಸಸಿ, ಅವು ಪ್ಯಾಕೆಟ್ ಹಾಕೋಕ್ಕೆ ಅನುಕೂಲ ಆಗಿರಲ್ಲ ಅಂಥೇಳಿ ಈ ಥರ ಮಾಡಿರ್ತೀವಿ. ಈ ಥರ ಬರ್ತವೆ ಸಸಿಗಳು. ಅವಕ್ಕೇನು ನೀರು ಹಾಕಲ್ಲ, ಗೊಬ್ಬರ ಹಾಕಲ್ಲ, ಸಿಂಪಲ್ಲಾಗಿ ಬರ್ತವೆ. ಇವನ್ನು ಮತ್ತೆ ಅಪ್ಪೆ ಹೊಡೆದು, ನೀರು ಹಾಸಿ ಕ್ಲೀನಾಗಿ ಅಪ್ಪೆ ಹೊಡೆದು ಕಿತ್ತು ಬೇರೆ ಕಡೆಗೆ ಊರ್ತೀವಿ. ಇಷ್ಟೇ ಇದು ಮಾಡೋ ವಿಧಾನ. ಇದನ್ನು ಹಾಕೋ ವಿಧಾನನ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಅವನ್ನ ಹಿಂಗೆ ನೆಲ ಕೂಡಿರೋದು ನೋಡ್ರಿ, ಸುಮ್ಮನೆ ಕೈಯಾಗಿ ಹಿಂಗೆ ಕೈಯಾಗಿ ತೆಗ್ದು ಉಣಿರೋದಕ್ಕೆ ಯಾವ ರೀತಿ ಬಂದಿದೆ. ಇವನ್ನು ಮತ್ತೆ ತೆಗೆದು ಅಪ್ಪೆ ಹೊಡೆದು ಬೇರೆ ಕಡೆ ಊರೋ ವ್ಯವಸ್ಥೆ ಮಾಡ್ತೀವಿ, ಬಿಡಲ್ಲ ನೋಡಿ ಯಾವ ಥರ ಬಂದಿದ್ದಾವೆ ಅಲ್ವಾ. ಅದಕ್ಕೆ ಹೇಳೋದು ನಾವು ಸಿಂಪಲ್. ಮತ್ತು ಇದು ಹಾಕೋದು ತುಂಬ ಈಸಿ ವಿಧಾನನೂ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ನೋಡಿ, ಈ ಥರ ಪ್ಯಾಕೆಟ್ ಇರ್ತವೆ. ಇವನ್ನ ಯಾವ ರೀತಿ ಗುಂಡಿಗೆ ಉಣೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಾಗಿ ಮಳೆ ಬಂದಿರೋದ್ರಿಂದ ನೆನ್ನೆ ಮೊನ್ನೆ ಒಂಚೂರು ನೆಂದಿದೆ, ತೇವಾಂಶ ಇರೋದ್ರಿಂದ ಸ್ವಲ್ಪ ಕವರ್ನ ಗಟ್ಟಿ ಮಾಡ್ಕೊಬೇಕು. ಇದರಿಂದ ಏನಾಗುತ್ತೆ, ಕವರ್ ಒಳಗಿರೋ ಅಂಶ ಗಟ್ಟಿ ಆಗುತ್ತೆ, ನೀರಿನ ಅಂಶ ಒಂಚೂರು ಕವರಿಗೆ ಇಳಿಯುತ್ತೆ. ನೋಡಿರಿ, ಕವರ್ ಸಿಂಪಲ್ಲಾಗಿ ಈ ಥರ ಹರ್ಕೊಂಡ್ರೆ ಬಂತು ನೋಡಿರಿ. ಇಷ್ಟೇ ಸಿಂಪಲ್ ನೋಡಿರಿ. ಇದರಲ್ಲಿ ಎರೆಹುಳು ಕೂಡ ಇದೆ, ಎರೆಹುಳು ಉತ್ಪತ್ತಿ ಆಗಿದೆ ಆಲ್ರೆಡಿ ನೋಡಿರಿ. ಇದು ಉಣ್ತಾ ಇದ್ದೀನಿ ಸರ್ ನೋಡಿರಿ. ಇಷ್ಟೇ ನೋಡಿ, ಸುತ್ತು ಮಣ್ಣು ಬಿಟ್ಟು ಕೆಲವು ಜನ ಹೇಳ್ತಾರೆ ಕಳೆಲಿ ದಡ್ಡಲ್ಲೇ ಹಾಕಬಾರ್ದು ಅಂತ. ಹೇಳಬೇಕು ಅಂದರೆ ಅವೆಲ್ಲ ಹಾಕಿದ್ರೇ ಚೆನ್ನಾಗಿ ಬರೋದೆ. ಯಾಕೊತ್ತಂದರೆ ಟ್ಯಾಕ್ಟ್ರಿಲಿ ಹಗ್ಲು ಮೂರೊತ್ತು ಬೇಸಾಯ ಹೊಡಿದ್ರು ಏನೂ ಆಗಲ್ಲ, ಬೇರೆ ಹರಿಸ್ಬಾರ್ದು ಅಷ್ಟೇ ಮೇಯ್ನಾಗಿ. ಇದು ನಾವು ಹಿಂಗೆ ಕಾಲ ತುಳಿಯೋದ್ರಿಂದ ಮಣ್ಣು ಗಟ್ಟಿಯಾಗುತ್ತೆ, ಮಣ್ಣು ಇದ್ರ ಜೊತೆ ಸೇರಿಸುತ್ತೆ, ಸೇರಾಂಶನೂ ಕರೆಕ್ಟಾಗಿ ಕೂರುತ್ತೆ. ಇಷ್ಟೇ. ಮತ್ತೆ ಬೆಳಿಗ್ಗೆ ಬಂದು
ಈಗ ತಂದಿಟ್ಕೊಂಡ್ವಿ. ಗುಂಡಿ ಹಾಕಿರೋ ಜಾಗಕ್ಕೆ ಈ ಥರ ಒಂದೊಂದು ಪ್ಯಾಕೆಟ್ ಸಸಿಗಳನ್ನ ಹಾಕ್ತೀವಿ ನೋಡಿ. ಫಸ್ಟು ಇದನ್ನು ಹಾಕ್ಕೊಳ್ಳೋ ರೀತಿ, ಇವು ಪ್ಯಾಕೆಟ್ಗಳನ್ನ ಒಂದೊಂದು ಜಾಗದಲ್ಲಿ ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಗುಂಡಿ ಒಳಗೆ ಹಾಕ್ಕೊಂಬಿಟ್ರೆ ಪ್ಯಾಕೆಟ್ ಬಿಡಿಸ್ಕೊಳಕ್ಕೆ ಈಸಿ ಆಗುತ್ತೆ. ಆ ಮಣ್ಣು ನಾವು ಪ್ಯಾಕೆಟ್ ಹರಿದಾಗ ಮಣ್ಣು ಉದುರುತ್ತಲ್ಲ, ಆ ಮಣ್ಣು ಕೂಡ ವೇಸ್ಟ್ ಆಗೋಲ್ಲ, ಅದೇ ಗುಂಡಿಗೆ ಹೋಗಿ ಕೂರುತ್ತೆ. ಏನಂತೀರಾ ಅಲ್ವಾ? ಈಗ ನೋಡಿರಿ ತೋರಿಸ್ತೀನಿ. ಈ ಥರ ಗುಂಡಿಗೆ ಹಾಕ್ಕೊಂಡು ಬಿಡೋದ್ರಿಂದ ಏನು ಅನುಕೂಲ ಅಂದರೆ, ಈಗ ಏನಾರ ಸಡನ್ನ ಮಳೆ ಬಂತು ಅಂದರೆ ಹಿಂಗೆ ಬಿಟ್ಟೋದ್ರೂ ಏನು ತೊಂದರೆ ಆಗೋಲ್ಲ. ಯಾಕೊತ್ತಾ, ನಾಳೆ ದಿವಸ ತೆಕ್ಕೊಂಡು ಆರಾಮಾಗಿ ಗುಂಡಿಗೆ ಊರ್ಬೋದು. ಮತ್ತು ನೀರಿನ ಅಂಶನೂ ಚೆನ್ನಾಗಿ ಹೀರ್ಕೊಳುತ್ತೆ, ಬೇರೆ ಬಿಡೋಕ್ಕೂ ಅನುಕೂಲ ಆಗುತ್ತೆ. ಇಷ್ಟೇ ಸಿಂಪಲ್ಲು. ಅದಕ್ಕೋಸ್ಕರ ಅಷ್ಟೇ ಈಗ ಹಾಕ್ಕೊಳೋದು. ನಾವು ಗುಂಡಿ ಮುಚ್ಚಬೇಕಾದ್ರೆ ತೋರಿಸ್ತೀನಿ ಅದನ್ನು, ಯಾವ ರೀತಿ ಮುಚ್ಚೋದು, ಕವರ್ ಯಾವ ರೀತಿ ಹರಿಯೋದು ಅಂತ ತೋರಿಸಿ ನಿಮಗೆ ಒಂದು ವೀಡಿಯೋ ಹಾಕ್ತೀನಿ. ನೀವು ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಯಾವ ಥರ ಸಸಿ ನೆಡ್ತಾರೆ ಅಂತ. ಹಾಂ ನೋಡಿರಿ, ಈ ಥರ ಆದಾಗ ಕಾಲಲ್ಲಿ ತುಳಿಬೇಕು ಈ ರೀತಿ. ಈ ಥರ ತುಳಿಯೋದ್ರಿಂದ ಏನಾಗುತ್ತೆ ಅಂದರೆ ಮಣ್ಣು ಕ್ಲೀನಾಗಿ ಈ ಹೊಸ ಮಣ್ಣಿನ ಜೊತೆ ಬೆರೆಯುತ್ತೆ ಚೆನ್ನಾಗಿ. ನಮ್ಮದೇನು ಹೊಸ ಮಣ್ಣಲ್ಲ, ಆದರೂ ಹೇಳ್ತಾ ಇರೋದು. ಕೆಲವು ಜನ ಕೆಮ್ಮಣ್ಣಿನ ಮಾಡಿದ್ದು ತಂದಿರ್ತಾರೆ, ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ. ತುಳಿದ್ರೆ ಇದಾಗುತ್ತೆ. ಮತ್ತು ಇದಾದಮೇಲೆ ಬೆಳಗಿನ ಜಾವ ಮತ್ತೆ ಇದೇ ಕೆಲಸ ಮಾಡಬೇಕು. ಯಾಕೆಂದರೆ ಈಗ ತುಳಿದಿರೋ ಮಣ್ಣು ಅದ್ವಾಗಿ ತುಳಿದಿರ್ತೀವಿ, ನಾಳೆ ಬಂದಾಗ ಇನ್ನೂ ಕೆಳಗೆ ಮಣ್ಣು ಹೋಗುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಮತ್ತೆ ಗುದ್ಲೀಲಿ ಅಕ್ಕಪಕ್ಕದ ಮಣ್ಣು ಒಂದೊಂದು ಚೂರು ತೆಗೆದು ಇದಕ್ಕೆ ಹಾಕಿದ್ರೆ ಆವಾಗ ಮಣ್ಣು ಒಂಚೂರು ಚೆನ್ನಾಗಿ ಕೂರುತ್ತೆ. ಇಷ್ಟೇ, ಇದೇ ಅಡಿಕೆ ಸಸಿ ಹಾಕೋ ವಿಧಾನ. ಸುಮ್ಮನೆ ಅವ್ರು ಹೇಳ್ತಾರೆ, ಅಯ್ಯೋ 2 ಅಡಿನೇ ಗುಂಡಿ ಹೊಡಿಬೇಕು, ಅಷ್ಟಡಿಗೆ ಹಾಕಬೇಕು. ಯಾರೇ ಈಗಿನ ಕಾಲದಲ್ಲೆಲ್ಲ ಮಾಡೋರು. ಹಳೆ ಕಾಲ ನೆನೆಸ್ಕೊಳ್ರಿ, ನಮ್ಮ ಹಿರಿಯರು ಹಾಕಿದ್ರೆ ಹೆಂಗೆ ಸಿಂಪಲಾಗಿ ಹಾಕೋರು ಅಂತ. ಈಗ ಗೊತ್ತಾಯ್ತಾ? ನಾವು ಅಂತೀವಿ ಅಯ್ಯೋ ಹಂಗೆ ಹಾಕಿ ನೋಡಿರಿ, ಇವೆಲ್ಲ ಹಂಗಂಗೆ ಊರಿರೋದು. ಎಷ್ಟು ಜನ ಬಂದ ನೋಡ್ರಿ ಅಡಿಕೆ ಸಸಿಗಳು ಅವು ನೋಡಿರಿ, ಇಲ್ಲೆಲ್ಲ ಹಾಕಿರೋ ಹಂಗಂಗೆ ಬರ್ತಾ ಇದ್ದಾವಲ್ಲ ಇವೆಲ್ಲ ಚೆನ್ನಾಗೆ. ನೋಡಿರಿ ಇವೆಲ್ಲ ಹಾಕಿರೋವು ಹೆಂಗೆ ಬಂದವೆ, ಚೆನ್ನಾಗಿ ಬಂದಿಲ್ವಾ? ಮತ್ತು ಹಿಂಗಿರೋ ನೋಡಿರಿ. ಈಗ ಅದ್ರ ಪಕ್ಕನೇ ಹಾಕ್ತಾಯಿದ್ದೀವಿ ನಾವು. ಮತ್ತೆ ಅಡಿ ಸೊಸೆ ಅಂತ ಹೇಳಿ ಹಾಕ್ತೀವಿ ನಾವು. ಬೇರೆಯವ್ರು ಹಾಕ್ತಾರಲ್ಲ ಗೊತ್ತಿಲ್ಲ, ನಾವು ಹಾಕ್ತೀವಿ. ಅದ್ರ ಪಕ್ಕಕ್ಕೆ ನೆರಳಿಗೆ ಅಂತ ಬಾಳೆ ಹಾಕ್ತೀವಿ ಅಷ್ಟೇ. ನೆರಳಾಗಿದ್ದರೆ ಇವು ಸೊಸೆಗಳು ಚೆನ್ನಾಗಿ ಬರ್ತವೆ, ಆದಷ್ಟು ಎದುರು ಬಿಸಿಲುಗಳನ್ನ ತಡೆಯುತ್ತೆ ಅಂಥೇಳಿ ಬಾಳೆ ಸಮೇತ ಹಾಕೋದು ಇದೇ ಉದ್ದೇಶಕ್ಕೆ.